ನಮಸ್ಕಾರ. ಇದು ಅನಿಲ್ ಸರ್ ಅವ್ರದ್ದು ಹೊಲ ಅದ. ಅನಿಲ್ ನಂದ್ರ್ಯಾಳ ಬುಯಾರ್. ಇದು ಗಂಗಪ್ಪ ಪೂಜಾರಿ ಬುಯಾರ್ ಅವ್ರು ಮಾಡ್ಲಾಕತ್ತಾರೆ ಇದು ಹೊಲ. ಇದು ಸ್ಟಾರ್ಟಿಂಗ್ ಹಿಡಿದು ನಮ್ಮ ಕೈ ಮೇಲಿಂದ ಅದ. ಅನಿಲ್ ಸರ್ ಮಸ್ತ್ ಬಂದದ ರೀ ಕಬ್ಬ. ನಾವು ಅನ್ಕೊಂಡಿದ್ರಕಿನ್ನ ಭಾರಿ ಬಂದದ. ಫಸ್ಟ್ ಬಂದದ ನೋಡ್ರಿ. ನೀವು ಮೊನ್ನ ಅದು ಏನು ಇನ್ನೊಂದು ಗದ್ದಿಗೆ ಮಾಡಿದ್ದು, ಈ ಗದ್ದಿದು ದಳ ಗಿಳ ಭಾರಿ ಬಂದದ ಸರ್. ಇದು ಕಬ್ಬ ಅದ್ಭುತವಾಗಿ ಬಂದದ್ರಿ. ಮನಸ್ಬೇಕು ಒಳಗೆ ಹೋದ್ರೆ ಕಾಣಲಾಗ್ಯದ್ರಿ ಮನುಷ್ಯ. 3-4 ತಿಂಗಳು ಕಬ್ಬು ಇರ್ಬೇಕಿದು. ಮೇ ಬಿ ಅಂದಾಜು ನಾವು ಒಂದು 4 ತಿಂಗಳು, ನನ್ನ ಲೆಕ್ಕಿಗೆ ನೋಡಿದ್ರೆ ಒಂದು 3-4 ತಿಂಗಳದ ಇಷ್ಟೇ ಅದ. ಇದು ಭಾರಿ ಬಂದದ ಸರ್ ಕಬ್ಬು. ನಾವು ಅಂದ್ಕೊಂಡಿದ್ರಕ್ಕಿಂತ ಬೆರೆಸಿ ಬಂದದ. ಭಾಳ ಖುಷಿ ಅನ್ನಿಸ್ತು. ಆ್ಯಂಡ್ ಸ್ಪೆಷಲಿ ಥ್ಯಾಂಕ್ ಯು ನಾನು ಪೂಜಾರಿಗೆ ಹೇಳ್ತೀನಿ ರೀ. ಅದ್ಭುತವಾಗಿ ಮಾಡ್ಯಾರ ಪ್ಲಾಟ್ ವರ್ಕ. ಸುಳಿ ಇಲ್ಲ, ಕಾಡ್ಗಿ ಇಲ್ಲ, ಯಾವುದೇ ರೀತಿಯಲ್ಲಿ ಏನೇನು ಇಲ್ಲರಿ ಇದಕ್ಕೆ ಗದ್ದಿಗೆ. ಭಾಳ ಖುಷಿ ಆಯಿತು. ಆ್ಯಂಡ್ ನೀವು ನನಗೆ ಒಪ್ಪಿಸಿದಂಥ ಜವಾಬ್ದಾರಿಯನ್ನು ನಾನು ಕಂಪ್ಲೀಟಾಗಿ ಮಾಡಿದ್ದೀನಿ. ನಿಮ್ಮದು 8 ಎಕರೆ ಟೋಟಲ್ 8-3-24 ಎಕರೆ ಏನು ನನಗೆ ಕೊಟ್ಟಿದ್ದೀರಿ. ಆ ಕೆಲಸವನ್ನು ನಾನು ಅದ್ಭುತವಾಗಿ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಖುಷಿ ಅನ್ನಿಸ್ತದೆ ಸರ್. ಮಸ್ತ್ ಬಂದದ್ರಿ. ನೀವು ನಾಳೆ ಬರ್ತೀನಿ ಅಂತ ಹೇಳ್ತೀರಲ್ಲ, ನಾಳೆಗೆ ಬಂದಾಗ ನೋಡಿರಿ ಸರ್. ಮತ್ತು ಹೆಂಗದ, ಮತ್ತೆ ಏನು ಅಪ್ಡೇಟ್ ಕೊಡ್ತೀರಿ ಕೊಡ್ರಿ ನನಗೆ. ಸೊ ಅದಕ್ಕೆ ನಿಮ್ಮ ಮಾತಿಗೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ. ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ರೆಸ್ಪೆಕ್ಟ್ ಕೊಟ್ಟು ನಾವು ಹೇಳಿದ್ರೆ ಮಾತಿಗೆ ಸಡನ್ನಾಗಿ ಮಾಡಿದ್ರಿ. ಸೊ ಭಾಳ ಅದ್ಭುತ ಬಂದದ. ಒಳಗಂತೂ ಹೊಲಕ್ಕೆ ಸಾಧ್ಯನೇ ಇಲ್ಲ, ಮೈ ಬರ್ಸಗತ್ತದ ರೀ. ಚಲೋ ಬಂದ ಸರ್ ಗದ್ದಿ, ಬೆಸ್ಟ್ ಬಂದದ. ನಾವೇನು ಹೇಳಪ್ಲೇ ಇಲ್ಲಿದಕ್ಕೆ. ಈಗ ಕೆಲಸ ಅಂತೂ ಭಾರಿ ಆಗ್ಯದ ಅದ್ರ ಕಬ್ಬು. ಇದು ಇಲ್ಲಿ ತನಕ ಹೋಗ್ಯದ್ರಿ ಇದು ದಳ. ಭಾರಿ ಬೆಸ್ಟ್ ಬಂದದ ನೋಡ್ರಿ ಸರ ನಿಮ್ಮ ಕಬ್ಬ.